ಕೋಟಿಗೊಬ್ಬ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ. ವಿಷ್ಣುವರ್ಧನ್ ಅವರ ಕಾಲರ್ ಹಿಡಿಯುವ ಸೀನ್ ಇದೆಯಲ್ಲ, ಅದು ಯಾಕೋ ಸರಿ ಬರಲ್ಲ. ಡೈರೆಕ್ಟರ್ ನಾಗಣ್ಣ ಅವರು ಪದೇ ಪದೇ ಕಟ್ ಹೇಳ್ತಾ ಇರ್ತಾರೆ. ಆಗ ವಿಷ್ಣುವರ್ಧನ್ ಅವರು ಅವರ ಡ್ರೈವರ್ ರಾಧಾಕೃಷ್ಣ ಅವ್ರನ್ನ ಕರೆದು ನಡಿ ಬೆಂಗಳೂರಿಗೆ ಅಂತ ಕಾರ್ ಹತ್ತಕ್ಕೆ ಹೋದರಂತೆ. ವಿಷ್ಣುವರ್ಧನ್ ಅವರಿಗೆ ನಡೆಯೋಕ್ಕಾಗ್ತಿರಲ್ಲ. ರವಿಚೇತನ್ ಅವರು ಮತ್ತು ಶೋಭರಾಜ್ ಅವರು ಅವರ ಹೆಗಲಿಗೆ ಸಾಥ್ ಕೊಟ್ಟು ಅವರಿಗೆ ನಡಿಲಿಕ್ಕೆ ಸಹಾಯ ಮಾಡ್ತಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ನಟ ರವಿಚೇತನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಹಂಚಿಕೊಂಡಿರುವಂತಹ ಕೆಲವೊಂದು ವಿಶೇಷ ಘಟನೆಗಳನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವಂತಹ ಆ ಕಾರಣದಂತೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ನಟ ರವಿಚೇತನ್ ಅವರು ಸಿನಿಮಾಗೆ ಬಂದಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾದ ಮೂಲಕವೇ. ಅವರು ಮೊದಲೆಲ್ಲ ಸೀರಿಯಲ್ ಮಾಡ್ಕೊಂಡಿದ್ದರು. ಡೈರೆಕ್ಟರ್ ನಾಗಣ್ಣ ಅವರು ಈ ರೀತಿ ಒಂದು ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ. ರವಿಚೇತನ್ ಅವರು ಒಪ್ಕೊಳ್ತಾರೆ. ಅವತ್ತು ಹಲಸೂರಿನ ಒಂದು ದೇವಸ್ಥಾನದ ಹತ್ತಿರ ಕೋಟಿಗೊಬ್ಬ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ. ಅವತ್ತು ರವಿಚೇತನ್ ಅವರಿಗೆ ಮೊದಲ ದಿನ. ಅವರು ಇಷ್ಟು ವರ್ಷ ವಿಷ್ಣುವರ್ಧನ್ ಅವ್ರನ್ನ ತೆರೆ ಮೇಲೆ ನೋಡಿದರು, ಅವ್ರ ಬಗ್ಗೆ ಕೇಳಿದರು, ಆದರೆ ಪ್ರತ್ಯಕ್ಷವಾಗಿ ಯಾವತ್ತೂ ನೋಡಿರಲಿಲ್ಲ. ಆ ದಿನವೇ ಅವರು ವಿಷ್ಣುವರ್ಧನ್ ಅವರನ್ನು ಮೊದಲ ಬಾರಿಗೆ ನೋಡಿದ್ದು. ವಿಷ್ಣುವರ್ಧನ್ ಅವರ ಜೊತೆನೇ ಅವರ ಸೀನ್ ಇರುತ್ತೆ. ಒಂದು ಉದ್ದದ ಡೈಲಾಗ್ ಇರುತ್ತೆ. ಅದ್ರ ಜೊತೆ ವಿಷ್ಣುವರ್ಧನ್ ಅವರ ಕಾಲರ್ ಪಟ್ಟಿಯನ್ನು ಹಿಡಿದುಕೊಂಡು ಓಡಾಡುವಂಥ ಸೀನ್ ಇರುತ್ತೆ. ಸಿನಿಮಾದ ಶೂಟ್ ಆರಂಭವಾದ ಮೇಲೆ ರವಿಚೇತನ್ ಅವರು ಡೈಲಾಗನ್ನೇನೋ ಸರಿಯಾಗಿ ಹೇಳ್ತಾರೆ. ಆದರೆ ವಿಷ್ಣುವರ್ಧನ್ ಅವರ ಕಾಲರ್ ಹಿಡಿಯುವ ಸೀನ್ ಇದೆಯಲ್ಲ, ಅದು ಯಾಕೋ ಸರಿ ಬರಲ್ಲ. ಡೈರೆಕ್ಟರ್ ನಾಗಣ್ಣ ಅವರು ಪದೇ ಪದೇ ಕಟ್ ಹೇಳ್ತಾ ಇರ್ತಾರೆ. ಆಮೇಲೆ ರವಿಚೇತನ್ ಅವರಿಗೂ ಇದು ಯಾಕೋ ಸರಿ ಬರ್ತಿಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ಗಮನಿಸಿದ ವಿಷ್ಣುವರ್ಧನ್ ಅವರು ರವಿಚೇತನ್ ಅವರನ್ನು ಒಮ್ಮೆ ಇಲ್ಲಿ ಬಾ ಅಂತ ಕರೀತಾರೆ. ಹೊಸಬನ ಅಂತ ಕೇಳ್ತಾರೆ. ಆಗ ರವಿಚೇತನ್ ಅವರು ಹೌದು ದಾದಾ, ಹೊಸಬ, ಸೀರಿಯಲೆಲ್ಲ ಮಾಡಿದ್ದೀನಿ, ಆದರೆ ಸಿನಿಮಾಗೆ ಇದೇ ಮೊದಲ ಬಾರಿ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ನಿನ್ನ ಎದುರುಗಡೆ ಇರೋದು ವಿಷ್ಣುವರ್ಧನ್ ಅನ್ನೋದನ್ನು ಮರೆತು ಬಿಡು. ಡೈರೆಕ್ಟ್ರ್ ಯಾವ ಪಾತ್ರ ಹೇಳಿದಾರೋ ಅದರಲ್ಲಿ ಇನ್ವಾಲ್ವ್ ಆಗಿ ಧೈರ್ಯದಿಂದ ಮಾಡು, ಚೆನ್ನಾಗಿ ಮಾಡ್ತೀಯ ನೀನು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಅದು ಯಾಕೆ ಏನಾಯಿತೋ ಗೊತ್ತಿಲ್ಲ, ಒಂಥರ ಹೊಸ ಚೈತನ್ಯ ಬಂದಂಗೆ ಆಗುತ್ತೆ ರವಿಚೇತನ್ ಅವರಿಗೆ. ಒಂದೇ ಶಾಟಲ್ಲಿ ಸೀನ್ ಓಕೆ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವರಿಗೆ ವಿಷ್ಣುವರ್ಧನ್ ಅವರ ಮಾತು ಪ್ರೇರಣೆ ಕೊಟ್ಟಿರುತ್ತೆ. ಇದೆಲ್ಲ ಸೀನ್ ಆದಮೇಲೆ ವಿಷ್ಣುವರ್ಧನ್ ಅವರ ನೋಡಿದ್ರೆ ಅವರ ಕಾಲರು ಈ ರವಿಚೇತನ್ ಅವರು ಎಳೆದಾಡಿದ್ರಿಂದ ಪೂರ್ತಿ ಸುಖಗಟ್ಟೋಗಿರುತ್ತೆ. ಅದನ್ನು ನೋಡಿ ರವಿಚೇತನ್ ಅವರು ವಿಷ್ಣುವರ್ಧನ್ ಅವರ ಹತ್ರ ಹೋಗಿ ನಿಮ್ಮ ಬಟ್ಟೆ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಅದು ಪರವಾಗಿಲ್ಲ, ಸೀನ್ ಚೆನ್ನಾಗಿ ಬಂತಲ್ಲ ಅಂತ ಹೇಳ್ತಾರೆ. ಹೀಗೇ ಈ ಕ್ಷಣದಿಂದ ರವಿಚೇತನ್ ಅವರು ವಿಷ್ಣುವರ್ಧನ್ ಅವರೇ ತಮಗೆ ಗುರು ಅಂತ ನಿರ್ಧರಿಸ್ಬಿಡ್ತಾರೆ. ನಂತರ ಹೀಗೆ ಒಂದು ದಿವಸ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ವಿಷ್ಣುವರ್ಧನ್ ಅವರು ರವಿಚೇತನ್ ಅವ್ರ ಹತ್ರ ನೀನು ಕ್ರಿಕೆಟ್ ಆಡ್ತೀಯಾ ಅಂತ ಕೇಳ್ತಾರೆ. ಆಗ ರವಿಚೇತನ್ ಅವರು ಹೌದು ದಾದಾ, ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾರೆ. ಇದಾದ ನಂತರ ವಿಷ್ಣುವರ್ಧನ್ ಅವರು ಅವರ ಸ್ನೇಹಲೋಕ ತಂಡಕ್ಕೆ ರವಿಚೇತನ್ ಅವರನ್ನು ಸೇರಿಸ್ಕೊಳ್ತಾರೆ. ಅದಾಗಲೇ ಅಲ್ಲಿ ದರ್ಶನ್ ಅವರು, ಅನಿರುದ್ಧ್ ಅವರು, ಅವಿನಾಶ್ ಅವರು, ಶೋಭರಾಜ್ ಅವರು, ಅಭಿಜಿತ್, ಹೀಗೆ ತುಂಬ ಮಂದಿ ಇರ್ತಾರೆ. ರವಿಚೇತನ್ ಅವರು ಕೂಡ ಇವರೆಲ್ಲರ ಒಂದು ಪರಿಚಯ ಸ್ನೇಹಲೋಕ ತಂಡದ ಮೂಲಕ ಆಗ್ತಾ ಹೋಗುತ್ತೆ. ಹೀಗೆ ಸ್ನೇಹಲೋಕ ತಂಡದ ಮೂಲಕ ರವಿಚೇತನ್ ಅವರಿಗೆ ವಿಷ್ಣುವರ್ಧನ್ ಅವರ ಜೊತೆಗಿನ ಸಂಬಂಧ ಕೂಡ ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ. ಈ ಸ್ನೇಹಲೋಕ ತಂಡದವರು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ತುಂಬ ಮಂದಿ ವಿಷ್ಣುವರ್ಧನ್ ಅವರನ್ನು ಸಹಾಯ ಕೇಳ್ಕೊಂಡು ಬರ್ತಿದ್ರಂತೆ. ಅದರಲ್ಲಿ ತುಂಬ ಮಂದಿ ಸುಳ್ಳು ಹೇಳೋರು ಇದ್ದರಂತೆ. ವಿಷ್ಣುವರ್ಧನ್ ಅವರು ಕೂಡ ತಾನು ಸಹಾಯ ಮಾಡಿರೋದು ಒಳ್ಳೆಯ ಉದ್ದೇಶಕ್ಕಾಗಿರಬೇಕು, ಮೋಸ ಆಗಬಾರ್ದು ಅಂತ ಕೆಲವೊಮ್ಮೆ ರವಿಚೇತನ್ ಅವ್ರ ಹತ್ರ ನೀವು ಫ್ರೀ ಇದ್ದಾಗ ಇವರು ಹೇಳಿರೋ ಸತ್ಯನಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಂತೆ. ಇದೇ ರೀತಿ ರವಿಚೇತನ್ ಅವರು ಒಮ್ಮೆ ಒಂದು ಹುಡುಗ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಬಂದಾಗ ಆ ಹುಡುಗನ ಕಾಲೇಜ್ಗೆ ಹೋಗಿ ಅವನಲ್ಲಿ ವ್ಯಾಸಂಗ ಮಾಡ್ತಾನೋ ಇದಾನೋ ಅಂತ ನೋಡಿಕೊಂಡು ಫೀಸ್ ಕಟ್ಟಿದಾನೋ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಹಣ ಕೊಟ್ಟು ಬಂದಿದ್ರಂತೆ. ಹಾಗೆಯೇ ಒಬ್ಬ ಆಟೋ ಡ್ರೈವರ್ ಸಾಲ ಕಟ್ಟಿಲ್ಲ ಅಂತ ಬ್ಯಾಂಕ್ ಅವರು ಆಟೋವನ್ನು ಜಪ್ತಿ ಮಾಡಿದಾಗ ದಾದಾ ಅವರು ರವಿಚೇತನ್ ಅವ್ರ ಹತ್ರ ಹಣ ಕೊಟ್ಟು ಆ ಆಟೋವನ್ನು ಬಿಡಿಸ್ಕೊಟ್ಟಿದ್ರಂತೆ. ಈ ರೀತಿ ತುಂಬ ಮಂದಿಗೆ ವಿಷ್ಣುವರ್ಧನ್ ಅವರು ಯಾರಿಗೂ ತಿಳಿದಿದ್ದಂಗೆ ಸಹಾಯ ಮಾಡ್ತಿದ್ರಂತೆ. ಎಡಗೈಲಿ ಕೊಟ್ಟಿದ್ದು ಬಲಗೈಲಿ ಗೊತ್ತಾಗಬಾರ್ದು ಅಂತಾರಲ್ಲ, ಆ ರೀತಿ ಅವ್ರ ತತ್ವ ಆಗಿತ್ತು. ಈ ವಿಷಯನ ನಾವು ತುಂಬ ಮಂದಿ ಹೇಳೋದನ್ನು ಕೂಡ ಕೇಳಿದ್ದೀವಿ. ಈ ರೀತಿ ಸಹಾಯ ಮಾಡ್ತಿರೋ ಘಟನೆಗಳನ್ನು ಹೇಳ್ತಿರುವಾಗ ರವಿಚೇತನ್ ಅವರು ಒಂದು ವಿಶೇಷವಾದ ಘಟನೆಯನ್ನು ನೆನಪಿಸ್ಕೊಳ್ತಾರೆ. ಆವಾಗ ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರವಾಹದಿಂದಾಗಿ ತುಂಬ ನಷ್ಟ ಆಗಿರುತ್ತೆ.
ಈ ಜನಗಳಿಗೆ ಏನಾದ್ರು ಮಾಡಬೇಕು ಅಂತ ವಿಷ್ಣುವರ್ಧನ್ ಅವರು ಸ್ನೇಹಲೋಕ ತಂಡದ ಮೂಲಕ ಒಂದು ಪರಿಹಾರ ನಿಧಿಯನ್ನು ಆರಂಭಿಸ್ತಾರೆ. ಪಾದಯಾತ್ರೆ ಮಾಡಿ ಎಲ್ಲರ ಹತ್ರ ನಿಧಿ ಸಂಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಸಮಯದಲ್ಲೇ ಅವರಿಗೆ ಆಪ್ತರಕ್ಷಕ ಸಿನಿಮಾ ಶೂಟಿಂಗ್ನಲ್ಲಿ ಕುದುರೆಯಿಂದ ಬಿದ್ದು ಕಾಲಿಗೆ ಏಟಾಗಿರುತ್ತೆ. ಇವರೆಲ್ಲ ನೀವು ರೆಸ್ಟ್ ಮಾಡಿ ನಾವು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಕೂಡ ವಿಷ್ಣುವರ್ಧನ್ ಅವರು ನಾನು ಈ ಕಾರ್ಯವನ್ನು ಆರಂಭಿಸಿದ್ದೇನೆ, ನಾನೇ ಬರಬೇಕು ಅಂತ ಅಷ್ಟು ನೋವಿನಲ್ಲೂ ಕೂಡ ಎಲ್ಲರ ಹತ್ರ ನಿಧಿ ಸಂಗ್ರಹಕ್ಕೆ ಬರ್ತಾರೆ. ಅವತ್ತು ವಿಷ್ಣುವರ್ಧನ್ ಅವರು ಅಲ್ಲಿಗೆ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹಣ ಸಂಗ್ರಹ ಆಗಿರುತ್ತೆ. ವಿಷ್ಣುವರ್ಧನ್ ಅವರಿಗೆ ನಡೆಯೋಕ್ಕಾಗ್ತಿರಲ್ಲ. ರವಿಚೇತನ್ ಅವರು ಮತ್ತು ಶೋಭರಾಜ್ ಅವರು ಅವರ ಹೆಗಲಿಗೆ ಸಾಥ್ ಕೊಟ್ಟು ಅವರಿಗೆ ನಡಿಲಿಕ್ಕೆ ಸಹಾಯ ಮಾಡ್ತಿರ್ತಾರೆ. ನಿಧಿಯೇನೋ ಸಂಗ್ರಹ ಆಯಿತು. ಆದರೆ ಈ ರೀತಿ ಪೆಟ್ಟಾದಾಗ ಅಲ್ಲೆಲ್ಲ ಓಡಾಡಿದ್ದು ವಿಷ್ಣುವರ್ಧನ್ ಅವರಿಗೆ ಮುಂದೆ ಆರೋಗ್ಯ ಕೆಟ್ಟಾಗ ತುಂಬ ತೊಂದರೆ ಕೊಡುತ್ತೆ. ಅವತ್ತು ಅವರು ಆ ರೀತಿ ಬರೆದಿದ್ದರೆ ಚೆನ್ನಾಗಿರ್ತಿತ್ತು, ಆರೋಗ್ಯವಾಗಿರೋರು ಅಂತ ರವಿಚೇತನ್ ಅವರು ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ನಾವು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀವಿ, ವಿಷ್ಣುವರ್ಧನ್ ಅವರು ಅವರ ಸಿನಿಮಾದಲ್ಲಿ ಸಹ ಕಲಾವಿದರಿಗೆ ಯಾವುದೇ ರೀತಿ ಒಂದು ಪೇಮೆಂಟ್ ಬಾಕಿ ಉಳಿಯೋಕ್ಕೆ ಬಿಡ್ತಿರಲಿಲ್ಲ ಅಂತ. ಇದೇ ರೀತಿ ರವಿಚೇತನ್ ಅವ್ರ ಜೊತೆ ಕೂಡ ಒಂದು ಘಟನೆ ನಡೆದಿತ್ತಂತೆ. ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತಂತೆ. ರವಿಚೇತನ್ ಅವರು ವಿಷ್ಣುವರ್ಧನ್ ಅವರ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ರಂತೆ. ಆದರೆ ಅದಕ್ಕೆ ಪೇಮೆಂಟ್ ಆಗಿರಲಿಲ್ಲಂತೆ. ಈ ರೀತಿ ಪೇಮೆಂಟ್ ಆಗಿಲ್ಲ ಅಂತ ತುಂಬ ಬಾರಿ ಕೇಳಿ ಬೇಸತ್ತ ರವಿಚೇತನ್ ಅವರು ಒಂದು ದಿವಸ ಫೋನಲ್ಲಿ ತುಂಬ ಜೋರಾಗಿ ಬೈದು ಪ್ರೊಡ್ಯೂಸರ್ ಹತ್ರ ಗಲಾಟೆ ಮಾಡ್ತಿದ್ರಂತೆ. ಆಗ ವಿಷ್ಣುವರ್ಧನ್ ಅವರು ಬಂದು ಏನಾಯಿತು, ಏನು ಸಮಸ್ಯೆ ಅಂತ ಕೇಳಿದ್ರಂತೆ. ಈ ರೀತಿ ಪೇಮೆಂಟ್ ಆಗಿಲ್ಲ ಅಂತ ರವಿಚೇತನ್ ಅವರು ಹೇಳ್ಕೊಂಡ್ರಂತೆ. ಆಗ ವಿಷ್ಣುವರ್ಧನ್ ಅವರು ಅವರ ಡ್ರೈವರ್ ರಾಧಾಕೃಷ್ಣ ಅವ್ರನ್ನ ಕರೆದು ನಡಿ ಬೆಂಗಳೂರಿಗೆ ಅಂತ ಕಾರ್ ಹತ್ತಕ್ಕೆ ಹೋದ್ರಂತೆ. ಆಗ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಏನಾಯಿತು ಅಂತ ಕೇಳಿದ್ರಂತೆ. ಆಗ ವಿಷ್ಣುವರ್ಧನ್ ಅವರು ನೋಡಿ, ನಾವು ಸಿನಿಮಾ ಮಾಡಬೇಕು ಅಂದರೆ ತುಂಬ ಖುಷಿಯಿಂದ ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ಈ ಹುಡುಗನಿಗೆ ಪೇಮೆಂಟೇ ಆಗಿಲ್ವಂತೆ. ನಾನು ಮೊದಲೇ ಹೇಳಿದ್ದೆ, ನಾನು ಮಾಡಿರೋ ಸಿನಿಮಾದಲ್ಲಿ ಯಾವುದೇ ಕಲಾವಿದರಿಗೂ ಪೇಮೆಂಟ್ ಬಾಕಿ ಉಳಿಬಾರ್ದು ಅಂತ. ಇದು ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಗದರಿದ್ರಂತೆ. ಆಗ ಹೆದರಿಕೊಂಡ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಸೀದಾ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಈ ರೀತಿ ಆಗ್ತಿದೆ, ವಿಷ್ಣುವರ್ಧನ್ ಅವರು ವಾಪಸ್ ಹೊರಡ್ತಿದ್ದಾರೆ ಅಂತ ಹೇಳಿದ್ರಂತೆ. ತಕ್ಷಣವೇ ಪ್ರೊಡ್ಯೂಸರ್ ಅವರು ರವಿಚೇತನ್ ಅವ್ರಿಗೆ ಫೋನ್ ಮಾಡಿ ಬೆಂಗಳೂರಿಗೆ ಬನ್ನಿ, ನಿಮ್ಮ ಹಣ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಗೆಲ್ಲ ಈ ರೀತಿ ಗೂಗಲ್ ಪೇ, ಫೋನ್ಪೇ ಎಲ್ಲ ಇರಲಿಲ್ಲ. ಆದ್ದರಿಂದ ಇವರು ಬೆಂಗಳೂರಿಗೆ ಹೋಗಿ ಪೇಮೆಂಟ್ ತೊಗೋಬೇಕಿತ್ತು. ಸರಿ ಅಂತ ವಿಷ್ಣುವರ್ಧನ್ ಅವರು ರವಿಚೇತನ್ ಅವ್ರ ಹತ್ರ ನೀನು ಬೆಂಗಳೂರಿಗೆ ಹೋಗಿ ಪೇಮೆಂಟ್ ಆದಮೇಲೆ ನನಗೆ ಫೋನ್ ಮಾಡು, ಅದರ ನಂತರನೇ ಶೂಟಿಂಗ್ ನಡೆಯೋದು ಅಂತ ಹೇಳಿದ್ರಂತೆ. ಅದೇ ರೀತಿ ರವಿಚೇತನ್ ಅವರು ಬೆಂಗಳೂರಿಗೆ ಹೋಗಿ ಪೇಮೆಂಟ್ ತೊಗೊಂಡು ನಂತರ ಅವರು ಫೋನ್ ಮಾಡಿದ್ಮೇಲೆ ವಾಪಸ್ಸು ಶೂಟಿಂಗು ಆರಂಭ ಆಗಿತ್ತು. ಈ ರೀತಿ ವಿಷ್ಣುವರ್ಧನ್ ಅವರು ಯಾವುದೇ ಸಿನಿಮಾದಲ್ಲಿ ಸಹ ಕಲಾವಿದರನ್ನು ಕುಟುಂಬದ ಸದಸ್ಯರಂತೆ ನೋಡ್ಕೊಳ್ತಿದ್ರು. ಯಾವುದೇ ರೀತಿ ಪೇಮೆಂಟ್ನಲ್ಲಾಗಲಿ ಅಥವಾ ಅದನ್ನು ನೋಡ್ಕೊಳ್ಳೋ ಒಂದು ರೀತಿಯಲ್ಲಾಗಲಿ ಭೇದ ಭಾವ ಆಗದಂಗೆ ನೋಡ್ಕೊಳ್ತಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ದಂತಕಥೆಯಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದಂತಹ ಕುತೂಹಲವಾದಂತಹ ವಿಷಯಗಳು ತುಂಬ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.